ಅಮ್ಮ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಏನು ಹೇಳ್ತಾನೆ ಇಲ್ವಲ್ಲ? ಸುಮ್ನೆ ಬಾ ನೀನು. ಹಲೋ, ಐ ಮೋನಿಕಾ ಪ್ರಸಾದ್. ಹಲೋ. ನಾನು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿನಲ್ಲಿ MBA ಮಾಡಿದ್ದೀನಿ. ನಾನ್ ಸ್ವಲ್ಪ ಫ್ರೀಕ್ ಔಟ್ ಕೈಂಡ್ ಆಫ್ ಗರ್ಲ್. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿಮ್ ತಾಯಿ ಬಲವಂತಕ್ಕೋಸ್ಕರ ನೀವ್ ನನ್ನ ನೋಡೋಕ್ ಬಂದಿದ್ರೆ ನೀವ್ ನನ್ನ ಹತ್ರ ಓಪನ್ ಆಗಿ ಹೇಳ್ಬೋದು. ಅದರ್ವೈಸ್ ಇಫ್ ಯು ಡೋಂಟ್ ಲೈಕ್ ಮೀ ಯು ಕ್ಯಾನ್ ಟೆಲ್ ಮೀ ಸ್ಟ್ರೈಟ್ ಫಾರ್ವರ್ಡ್. ನೀವು ಓಪನ್ ಆಗಿ ಮಾತಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ನಾನು ಯಾರನ್ನೂ ಲವ್ ಮಾಡಿಲ್ಲ. ನಾಳೆ ನಮ್ಮ ಮದುವೆ ಆದಮೇಲೆ ನನಗಿಷ್ಟ ಆಗೋದು ನಿಮ್ಗಿಷ್ಟ ಆಗಬೇಕು, ನಿಮ್ಗಿಷ್ಟ ಆಗಿದ್ದು ನನಗಿಷ್ಟ ಆಗಬೇಕು. ಅದೇ ಚೆಂದ. ನನಗೆ ನೋವನ್ನ ತಡ್ಕೊಳಕ್ಕಾಗಲ್ಲ. ನೋವು ಬಾರದೇ ರೀತಿ ನೋಡ್ಕೊಳ್ತೀನಿ. ಒಂದು 15 ದಿನ ಇಬ್ರು ಜೊತೆಲಿ ಓಡಾಡೋಣ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಮದುವೆ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಹಾಗೆ ಫ್ರೆಂಡ್ಸ್ ಆಗಿದ್ಬಿಡೋಣ. ಇದೆಲ್ಲ ನಮ್ಮಲ್ಲಿ ನಡೆದು ಬಂದಿಲ್ಲಪ್ಪ. ನಮ್ ಪೇರೆಂಟ್ಸ್ ಇಷ್ಟಪಟ್ಟೋರ್ ಜೊತೆ ಕಷ್ಟ ಆದ್ರೂ ಇಷ್ಟಪಟ್ಟು ಬದುಕೋದ್ರಲ್ಲಿ ಸಂತೋಷ ಇರುತ್ತೆ ಅಂತ ನಂಬ್ದೋಳ್ ನಾನು. ಮೊದ್ಲೇ ಜೊತೆಗಿದ್ದು ಆಮೇಲೆ ಮದ್ವೆ ಮಾಡ್ಕೊಳ್ಳೋದು ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನ್ ಓದಿದ್ದು ಫಾರಿನ್ ಆಗಿರ್ಬಹುದು, ಆದ್ರೆ ನನ್ ರಕ್ತ ಇಂಡಿಯಾದೆ. ಸೊ ಐ ಲವ್ ಮೈ ಕಂಟ್ರಿ, ಐ ಲವ್ ಮೈ ಕಲ್ಚರ್. ಸೊ ಲೆಟ್ಸ್ ಬಿ ಫ್ರೆಂಡ್ಸ್. ಬೇಡ್ಕೋ, ನಿನ್ ಚಿಕ್ಕ ಮಗನ ಪೊಲೀಸ್ನವರು ಗುಂಡು ಹೊಡೆದು ಸಾಯಿಸ್ಲಿ ಅಂತ ದೇವ್ರನ್ನ ಬೇಡ್ಕೋ. ಹೆತ್ತ 2 ಮಕ್ಕಳಲ್ಲಿ ಒಬ್ಬನ್ನ ಸುಪ್ಪತ್ಕೆ ಮೇಲೆ, ಇನ್ನೊಬ್ಬನ್ನ ಕಸದ ಗುಡ್ಡೆ ಮೇಲೆ ಇಟ್ಟು ನೋಡೋ. ನೀನೊಬ್ಬ ತಾಯಿನ. ನಿನಗೆ ನಿನ್ ಮಗ ಬೇಡದೆ ಹೋಗಿರ್ಬೋದು, ಆದ್ರೆ ನನಗೆ ನನ್ ರಾಜ್ ಬೇಕು. ನನಗ್ ಸಿಗ್ಲಿಲ್ಲ ಅಂದ್ರೆ ನಿನ್ ಶ್ರೀಮಂತ ಮಗನು ಕತ್ತರಿಸಾಕಿ ನಾನ್ ಜೈಲ್ಗೆ ಹೋಗ್ಬಿಡ್ತೀನಿ. ಅರ್ಚನೆ ಯಾರ ಹೆಸರಿಗಮ್ಮ? ರಾಜ್ ರಾಣಿ. ನನ್ ಮಗ ಹೇಡಿ ಅಲ್ಲ, ರಾಜ್ ನಿನ್ಗೆ ಸಿಕ್ಕೇ ಸಿಗ್ತಾನೆ. ತಗೊಳ್ಳಿ ಸರ್. ಹೆತ್ತ ಮಗನ ಮುಂದೆ ಆಕ್ಟ್ ಮಾಡ್ಬಿಟ್ಟು ಬಂದಿದ್ದೀನಿ. ನನ್ನ ಮಗನ ಅರೆಸ್ಟ್ ಮಾಡ್ತೀನಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದಕ್ಕೆ ಒಪ್ಕೊಂಡಿದ್ದೀನಿ. ನೀವು ರೆಕಾರ್ಡ್ ಮಾಡಿದ್ದನ್ನ 1ಕ್ಕೆ 100 ಸಲ ಹಾಕಿ ಕೇಳಿ. ನನ್ನ ಮಗ ದೇವ್ರು, ಅವನ್ನೇ ಸಂದೇಹ ಪಟ್ರಲ್ಲ. ಅವನ್ ನನ್ನ ದೊಡ್ಡ ಮಗ ರಾಮೇ. ಅವನ ಮೇಲೆ ಇನ್ನೊಂದ್ಸಲ ಸಂದೇಹ ಪಟ್ಟು ತಾಯ್ತನಕ್ಕೆ ಅವಮಾನ ಮಾಡಬೇಡಿ. ಸಾರಿಮ್ಮ, ನೀವೊಬ್ಬ ತಾಯಿಯಾಗಿ ಮಾತಾಡ್ತಾ ಇದ್ದೀರಾ, ನಾನೊಬ್ಬ ಅಧಿಕಾರಿಯಾಗಿ ನಡ್ಕೋತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಮೇಡಮ್. ಏನ್ ಮೇಡಮ್, ತುಂಬ ಹೊತ್ತಿಂದ ಕಾಣಿಸ್ತಾನೆ ಇಲ್ಲ. ಬಾಸ್ ಕರೀತಾ ಇದ್ದಾರೆ. ಸರ್ ಕರೆದ್ರಾ? ಎಸ್ ಸೋನಾ, ನಾಳೆ ಅಡ್ಮಿನ್ ಸ್ಟಾಫ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿ. ಯಾವ್ದ್ರ ಬಗ್ಗೆ ಸರ್ ಮೀಟಿಂಗು? ನಮ್ಮ ಕಂಪ್ನಿ ವರ್ಕಿಂಗ್ ಪ್ಯಾಟರ್ನ್ನ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದ್ರ ವಿಷಯವಾಗಿ ಮಾತಾಡಬೇಕು. ಓಕೆ ಸರ್, ಮಾಡ್ತೀನಿ. ನೆನ್ನೆ ಯಾವುದೋ ಹುಡುಗಿ ನೋಡಕ್ ಹೋಗಿದ್ರಂತೆ? ಅದು ನನಗೆ ಗೊತ್ತಿಲ್ಲದೆ ನಡೆದ ವಿಷಯ. ಇದು ಯಾರಿಗೂ ಗೊತ್ತಿಲ್ಲದೆ ನಡೆದಿರೋ ವಿಷಯ. ಯಾಕೆ ನಾನು ಯಾರು ಅರ್ಥ ಮಾಡ್ಕೋತಲ್ಲ? ಇದೆ, ಈ ಮಾತೆ ನಮ್ಮಿಬ್ರನ್ನ ಒಂದ್ ಮಾಡಿತ್ತು. ನಿಮಗ್ ನೆನ್ಪಿದ್ಯಾ? ಹಿಂದೆನೂ ನನ್ನೊಂದ್ಸಲ ಇದೇ ರೀತಿ ಕೇಳಿದ್ರಿ. ಯಾಕೆ ನಾನು ಯಾರು ಅರ್ಥ ಮಾಡ್ಕೋತಲ್ಲ? ಯಾಕೆ ಸರ್ ಹೀಗೆ ಕೇಳ್ತೀರಾ? ನೀವು ದಿನ ನಿಮ್ಮ ತಾಯಿ ಜೊತೆ ಸ್ಪೆಂಡ್ ಮಾಡೋದು 1 ಗಂಟೆ ಮಾತ್ರ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಆಮೇಲೆ ಡಿನ್ನರ್ಗೆ. ಆದ್ರೆ ನನ್ನ ಜೊತೆ 12 ಗಂಟೆ ಕಾಲ ಸ್ಪೆಂಡ್ ಮಾಡ್ತೀರಾ. ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಬೇಕೋ ನೀವು ಕೇಳೋದಕ್ಕೆ ಮುಂಚೆನೆ ಎಲ್ಲ ಅರೇಂಜ್ ಮಾಡಿರ್ತೀನಿ. ನೀವು ಹೊರಗಡೆ ಹೋದ್ರೆ ಯಾವ ಹೋಟ್ಲಲ್ಲಿ ಇರ್ತೀರಾ, ಯಾವ ಕಾರಲ್ಲಿ ಓಡಾಡ್ತೀರಾ, ಏನು ಊಟ ಮಾಡ್ತೀರಾ, ಎಲ್ಲ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಅರೇಂಜ್ ಮಾಡ್ತೀನಿ. ನೀವೆಲ್ಲಾದ್ರೂ ಮೀಟಿಂಗ್ ಹೋಗ್ಬೇಕಾದ್ರೆ ನಿಮ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಅನ್ನೋ ವಿಷಯನೂ ನಾನೇ ನಿಮ್ಮ ತಾಯಿಗೆ ಫೋನ್ ಮಾಡಿ ಹೇಳೋದು. ನಿಜ ಹೇಳಬೇಕು ಅಂದ್ರೆ ನಿಮ್ಗೊಬ್ರು ಹೆಂಡತಿ ಇದ್ದಿದ್ರೆ ಹೇಗೆ ನೋಡ್ಕೋತಿದ್ರೋ ಅದಕ್ಕಿಂತ ಚೆನ್ನಾಗೇ ನೋಡ್ಕೋತಿದ್ದೀನಿ. ನಿಮ್ಮನ್ನ ಇಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರೋದಕ್ಕೆ 1.5 ವರ್ಷದಿಂದ ನಿಮ್ಮನ್ನು ಪ್ರೀತಿಸ್ತಿದ್ರು ಹೇಳೋಕ್ ಧೈರ್ಯ ಅಲ್ಲದೆ ಸುಮ್ಮನೆ ಇದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬ್ರಿಲಿಯಂಟ್ ಆಗಿದ್ದಕ್ಕೇನೆ ನಾನು ನಿನಗೆ ತಾಳಿ ಕಟ್ಟಿ ನನ್ನ ಹೆಂಡತಿ ಅನ್ನೋ ಸ್ಥಾನ ಕೊಡ್ತಾ ಇದ್ದೀನಿ. ಆದರೆ ನೀನೇ ನನ್ನ ಹೆಂಡತಿ ಅಂತ ನಾನು ಈಗಲೇ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. ಸಂದರ್ಭ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೆ ಟೈಮ್ ಬರಲಿ, ಈ ವಿಷಯನ ನಾನೇ ಎಲ್ರಿಗೂ ಹೇಳ್ತೀನಿ. ಅಲ್ಲಿವರೆಗೆ ಸೋನಾ, ಇದು ಆಫೀಸ್, ನಾನು MD, ನಿನ್ ಸೆಕ್ರೆಟರಿ. ಒಳ್ಳೇದಾಯ್ತು, 1 ನಿಮಿಷ ಮುಂಚೆ ಬಂದಿದ್ದಿದ್ರೆ. ಸನಿಯ ಸರ್ಸಾಗೆ
ನಾನು ಇಷ್ಟೊಂದು ದೊಡ್ಡ ಸ್ಟಾರ್ ಆಗೋದಕ್ಕೆ ನೀನೇ ಕಾರಣ ಡಾರ್ಲಿಂಗ್. ನನ್ನ ಲೈಫ್ನಲ್ಲಿ ನಿನ್ನ ಮರೆಯೋದಿಲ್ಲ. ನಾನು ಏನೇ ಮಾಡಿದ್ರು ಅದೆಲ್ಲ ನಿನ್ ಪಾದಕ್ಕೆ ಸಮರ್ಪಣೆ. ಹಾಯ್ ಸರ್ಸು. ನಂದು ಇಷ್ಟು ದಿನ ಹೇಳೋದನ್ನ ಮರ್ತ್ಬಿಟ್ಟಿದ್ದೆ. ಇವರೇ ನನ್ನ ಹಸ್ಬೆಂಡ್. ಸೂಪರ್. ನಿನ್ನೊಳಗಿರುವ ಕಲೆ ನಿನಗೆ ಕಾಣ್ತಾ ಇಲ್ಲ. ಏನ್ ಹೇಳ್ತಾ ಇದ್ಯಾ? ಅಯ್ಯೋಯ್ಯೋ, ನಿನ್ನ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಮಾಡ್ತೀನಿ. ರೈಟ್ ಲೆಗ್ ಪಿಲಿ ತರ ಇದೆ, ಲೆಫ್ಟ್ ಲೆಗ್ ಮರಡೋನ ತರ ಇದೆ. ನಿನ್ನ ಲೇಡಿ ಮರಡೋನಮ್ಮ ಮಾಡ್ತೀನಿ. ಸರ್, ನೀವು ಹೇಳಿದ ಹಾಗೆ ಈವ್ನಿಂಗ್ ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ. ನಿನಗೆ ಹೇಳಿದ್ರೆಲ್ಲ ಕರೆಕ್ಟ್ ಆಗಿರುತ್ತೆ ಅಂತ ನಂಗೆ ಗೊತ್ತು. ಸಾರಿ ಸೋನಾ, ನಿನ್ನೆ ನಿನ್ನ ಹತ್ರ ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಸರ್, ನೀವ್ MD, ನಾನು ಸೆಕ್ರೆಟರಿ. ಓ ಸೋನಾ, 1 ಮಿನಿಟ್. ಇವ್ರು ರಾಮ ರಾಜ ಅಂತ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದ್ರ ವಿಷಯವಾಗಿ ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕು. ಹೇಳಿ, ಇವ್ರು ರಾಮ ರಾಜ ನಿಜಾನ ಮುಚ್ಚಿಡದೆ ಹೇಳಿದ್ರೆ ನಿಮ್ಗೆ ಒಳ್ಳೇದು. ಇಲ್ಲಾಂದ್ರೆ ಸತ್ಯನ ಮುಚ್ಚಿಟ್ಟು ತಪ್ಪಿಗೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾತೆ. ಕಮ್ ಆನ್, ಟೆಲ್ ಮೀ, ಈಸ್ ಇ ರಾಮ್ ಆರ್ ರಾಜ್? ನಿಮ್ ಸಂದೇಹ 100% ಕರೆಕ್ಟ್. ಇವರು ಮಿಸ್ಟರ್ ರಾಮ್ ಅಲ್ಲ, ರಾಜ್. ರಾಮ್ ಲೆಫ್ಟ್ ಹ್ಯಾಂಡೆಡ್, ಇವರು ರೈಟ್ ಹ್ಯಾಂಡೆಡ್. ರಾಮ್ ಯಾರ ಹತ್ರ ಮಾತಾಡಿದ್ರು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಮಾತಾಡೋರು. ಆದ್ರೆ ಇವರು ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತಾರೆ. Come on girl, tell me. ರಾಮ್ ಕೈ ತುಂಬಾ ಸಿಕ್ಕಿದ್ನೆಲ್ಲ ಕೊಡ್ತಾ ಇದ್ರು. ಇವರು ಬರೀ ಕಿತ್ಕೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಇನ್ನು ಏನಿದೆ ಹೇಳು. ರಾಮ್ ಯಾವ ಕೆಲ್ಸನೂ ನಾಳೆಗೆ ಅಂತ ಪೆಂಡಿಂಗ್ ಇಡ್ತಿರ್ಲಿಲ್ಲ. ಆದ್ರೆ ಇವ್ರು ಎಲ್ಲಾ ಕೆಲ್ಸನೂ ನಾಳೆ ನಾಳೆ ಅಂತಿರ್ತಾರೆ. ರಾಮ್ ಕಾಫಿನ ಎಂಜಾಯ್ ಮಾಡ್ತಾ ಕುಡಿತಿದ್ರು. ಆದ್ರೆ ಇವರು ಸಾರಾ ಈ ತರ ಕುಡಿತಾರೆ. ಇವರು ರಾಮ್ ಅಲ್ಲ, ರಾಜ್ ರಾಜ್ ರಾಜ್. ಸಿಕ್ಕಾಕೊಂಬಿಟ್ಟೆ. ಐ ಟೋಲ್ಡ್ ಯು. ಗುಡ್ ಸನ್. ನಾನ್ ಹೀಗೆಲ್ಲ ಹೇಳ್ತೀನಿ ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಯು ಹೈಲಿ ಮಿಸ್ಟೇಕನ್. ಹೀಸ್ ರಾಮ್. ಹೇ ಸೋನಾ. ರಾಮ್ ಕ್ಯಾರೆಕ್ಟರ್ನ, ಲೈಫ್ ಸ್ಟೈಲ್ನ ಯಾರಿಂದನೂ ಕಾಪಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರೇ ರಾಮ್ ಅನ್ನೋದಕ್ಕೆ ನನಗಿಂತ ಸಾಕ್ಷಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೋನಾ, ಏನ್ ಹೇಳ್ತಾ ಇದೀಯಾ? ಇವ್ರ ತಮ್ಮನೇ ಆಗಿದ್ರೆ ಯಾವತ್ತೂ ನನ್ನ ಮಿಸ್ಯೂಸ್ ಮಾಡ್ಕೋತಿದ್ದ. ಆದ್ರೆ ಇವ್ರು ನಮ್ ಬಾಸ್ ರಾಮ್, ನೋ ಡೌಟ್ ಅಬೌಟ್ ಇಟ್. ನಾನ್ ಯಾಕಿಷ್ಟು ಎಮೋಷನಲ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ MD ಬಗ್ಗೆ ಯಾರಾದ್ರೂ ಡೌಟ್ ಪಟ್ರೆ ನನ್ನಿಂದ ಸಹಿಸಕ್ಕಾಗಲ್ಲ. ಅವ್ರು ನನ್ಗೆ ದೇವ್ರಿದ್ದ ಹಾಗೆ. ಗಾಡ್, ದೇವ್ರು. ಹಲೋ ತಮ್ಮ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಕೋಟ್ ನಿನಗೆ ಸೂಟ್ ಆಗಲ್ಲ, ಲುಂಗಿಗೆ ಚೇಂಜ್ ಆಗು ಅಂತ. ಕೇಳೋದೇ ಇಲ್ಲ ಅಂತೀಯಲ್ಲ. ಏ ಮಚ್ಚಿ, ನಿನ್ ಫೋನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ಕಣ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಲುಂಗಿಗೆ ಚೇಂಜ್ ಆಗಿ ಸ್ಲಮ್ಗೆ ಶಿಫ್ಟ್ ಆದ್ರೆ ಸರಿ. ಇಲ್ಲ ಅಂದ್ರೆ 6 ಅಡಿ 3 ಅಡಿ ಗುಂಡಿ ಒಳಗೆ ಶಿಫ್ಟ್ ಆಗ್ಬಿಡ್ತೀಯ. ಬೆಂಕಿಯಲ್ಲಿ ಉಳ್ಕೊಂಡಿದ್ ಕೆಂಡ, ಶತ್ರು ಒಳಗಿನ ದ್ವೇಷ ಯಾವಾಗ್ಲೂ ಹೋಗಿ ಆಡ್ತಾನೆ ಇರುತ್ತೆ. ನಮ್ಮ ಅಣ್ಣನ ಕೊಲೆಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಈಗ ನನ್ನ ಹತ್ರ ಇದ್ದಾನೆ. ಓಯ್, ನಿನ್ನಾಫ್ ನಿನಗೆ ಇಟ್ಟಿದ್ದೀನಿ. ಇದಂಗೆ ನೀ ನಿಜವಾದ ಗಂಡಸೆ ಆದ್ರೆ ಇನ್ 24 ಅವರ್ಸ್ ಇದೇ ಊರಲ್ಲಿದ್ದು ನೋಡು. ಇಷ್ಟು ದಿನ ನೀನ್ ಫೋನ್ ಕಟ್ ಮಾಡ್ತಿದ್ದೆ, ಈಗ ನಾನು ಮಾಡ್ತೀನಿ. ಏಯ್ 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 ಯಾಕೆ ಮಚ್ಚಿ ಅವಸರ ಪಡ್ತಾ ಇದೆಯಾ? ನಾಳೆನೆ ಫೇಸ್ ಟು ಫೇಸ್. ಒಳ್ಳೆ ಮುಹೂರ್ತ ನೋಡಿ ವೇಸ್ಟೇಜ್ ಗೋಡೌನ್ಗೆ ಬಂದ್ಬಿಡು.